ಸಾಲದ ಬಾಧೆ, ಆಸ್ತಿ ತಗಾದೆ ಅಥವಾ ಕೆಲಸದಲ್ಲಿ ಅಡೆತಡೆಗಳಿವೆಯೇ? ಈ ಅಂಗಾರಕ ಚತುರ್ಥಿಯಂದು ಕೇವಲ ಒಂದು ಸಣ್ಣ ಮುಡುಪು ಕಟ್ಟಿ ನೋಡಿ ಪವಾಡವೇ ನಡೆಯುತ್ತೆ. ಅಂಗಾರಕ ಸಂಕಟಹರ ಚತುರ್ಥಿ ಆಚರಣೆ ಮತ್ತು ಮಹತ್ವ. ಈ ತಿಂಗಳ ಮೇ 5ನೇ ತಾರೀಖಿನ ಮಂಗಳವಾರದಂದು ಅತ್ಯಂತ ಶಕ್ತಿಶಾಲಿಯಾದೊಡವ ಅಂಗಾರಕ ಸಂಕಟಹರ ಚತುರ್ಥಿಯೊಡವು ಬರುತ್ತಿದೆ. ಸಾಮಾನ್ಯವಾಗಿ ಪ್ರತಿ ತಿಂಗಳು ಸಂಕಟಹರ ಚತುರ್ಥಿ ಬರುತ್ತದೆ. ಆದರೆ ಮಂಗಳವಾರ ಬರುವ ಚತುರ್ಥಿಯನ್ನು ಅಂಗಾರಕ ಸಂಕಟಹರ ಚತುರ್ಥಿ ಎನ್ನಲಾಗುತ್ತದೆ. ಇದು ಬಹಳ ಅಪರೂಪದ ಯೋಗ. ಪುರಾಣಗಳ ಪ್ರಕಾರ ಈ ದಿನ ಯಾರು ವಿನಾಯಕನನ್ನು ಪೂಜಿಸುತ್ತಾರೋ ಅವರಿಗೆ ಭೋಗಭಾಗ್ಯ ನೀಡುವುದಾಗಿ ಮತ್ತು ಅವರ ಕೋರಿಕೆಗಳನ್ನು ಈಡೇರಿಸುವುದಾಗಿ ಸ್ವತಃ ಗಣಪತಿಯೇ ವರ ನೀಡಿದ್ದಾನೆ. ಆದ್ದರಿಂದ ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಅಪರೂಪದ ಈ ದಿನದಂದು ಗಣಪತಿಯನ್ನು ಹೇಗೆ ಪೂಜಿಸಬೇಕು, ಪಾಲಿಸಬೇಕಾದ ನಿಯಮಗಳು ಮತ್ತು ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಮೇ 5ರ ಮಂಗಳವಾರ ಬೆಳಿಗ್ಗೆ ಗಣಪತಿಯನ್ನು ಪೂಜಿಸಿ ಒಂದು ಸಣ್ಣ ಮುಡುಪು ಕಟ್ಟಿ ದೀಪಾರಾಧನೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಅಂದು ಮಹಿಳೆಯರು ಮುಂಜಾನೆಯೇ ಎದ್ದು ಮನೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಹೊಸ್ತಿಲಿಗೆ ಹರಿಸಿನ ಕುಂಕುಮ ಹಚ್ಚಿ ದೀಪ ಬೆಳಗಬೇಕು. ಪೂಜೆಗಾಗಿ ಅಕ್ಷತೆ, ಕೆಂಪು ಹೂವುಗಳು, ಗರಿಕೆ, ಸಣ್ಣ ತಾಮ್ರದ ಲೋಟ ಹಾಗೂ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ಪೂಜೆ ಮಾಡುವ ಮಹಿಳೆಯರು ತಲೆಸ್ನಾನ ಮಾಡಿ ಹಣೆಗೆ ಕುಂಕುಮ ಇಟ್ಟು ಕಾಲಿಗೆ ಹರಿಸಿನ ಹಚ್ಚಿಪಟ್ಟು ವಸ್ತ್ರ ಧರಿಸಿ ವ್ರತ ಮಾಡಬೇಕು. ಪೂಜಾ ಕೋಣೆಯಲ್ಲಿರುವ ಗಣಪತಿ ಫೋಟೋಗೆ ಗಂಧ ಕುಂಕುಮ ಹಚ್ಚಿ ಕೆಂಪು ಮಂದಾರ ಹೂವುಗಳಿಂದ ಅಲಂಕರಿಸಿ ಹರಿಸಿನದಿಂದ ಸಣ್ಣ ಗಣಪತಿಯನ್ನು ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಿ. ಪೂಜಾ ಕೋಣೆ ಚಿಕ್ಕದಾಗಿದ್ದರೆ ಒಂದು ಮರದ ಪೀಠದ ಮೇಲೆ ವಸ್ತ್ರ ಹಾಸಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬಹುದು. ಪೂಜಾ ಸ್ಥಳದಲ್ಲಿ ಸ್ವಲ್ಪ ಅಕ್ಷತೆ ಇಟ್ಟುಕೊಳ್ಳಿ. ಒಂದು ಸಣ್ಣ ತಾಮ್ರದ ಚೊಂಬಿನಲ್ಲಿ ನೀರು ತುಂಬಿಸಿ ಪಕ್ಕದಲ್ಲಿಡಿ. ಗಣಪತಿಯ ಮುಂದೆ ಆಕಳ ತುಪ್ಪದ 2 ದೀಪಗಳನ್ನು ಹಚ್ಚಿ, ಮಣ್ಣಿನ ಹಣತೆಗಳಾದರೆ ಇನ್ನೂ ಶ್ರೇಷ್ಠ, ಇಲ್ಲವಾದರೆ ಹಿತ್ತಾಳೆ ದೀಪಗಳನ್ನು ಬಳಸಿ ನೈವೇದ್ಯಕ್ಕಾಗಿ ಜೋಡಿ 21 ಕಡುಬು ಅಥವಾ ಉಂಡೆಗಳನ್ನು ಜೋಡ ಅರ್ಪಿಸಿ ಬಾಳೆಹಣ್ಣನ್ನು ಇಡಬಹುದು. ಪೂಜೆ ಮಾಡುತ್ತಾ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಈ ಪೂಜೆಯಲ್ಲಿ ಮುಖ್ಯವಾದುದು ಮುಡುಪು ಕಟ್ಟುವುದು. ಈ ದಿನ ಕಟ್ಟುವ ಮುಡುಪಿಗೆ ಬಹಳ ಶಕ್ತಿ ಇದೆ. ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ 4 ಮೂಲೆಗಳಲ್ಲಿ ಹರಿಸಿನಿ ಕುಂಕುಮ ಹಚ್ಚಿ ಅದರಲ್ಲಿ 3 ಹಿಡಿ ಅಕ್ಕಿ, 2 ಒಣ ಖರ್ಜೂರ, 2 ಅಡಿಕೆ ಮತ್ತು ಸ್ವಲ್ಪ ದಕ್ಷಿಣೆ ಇಟ್ಟು ನಿಮ್ಮ ಕಷ್ಟಗಳು ತೀರಲೆಂದು ಪ್ರಾರ್ಥಿಸುತ್ತಾ ಮುಡುಪು ಕಟ್ಟಿ ಇದನ್ನು ಗಣಪತಿಯ ಮುಂದಿಟ್ಟು ಧೂಪ ತೋರಿಸಿ ನಮಸ್ಕರಿಸಿ. ಗರಿಕೆ ಇಲ್ಲದೆ ಗಣಪತಿ ಪೂಜೆ ಪೂರ್ಣವಾಗದು. ಆದ್ದರಿಂದ 21 ಗರಿಕೆಗಳಿಂದ ಪೂಜಿಸಿದರೆ ಪಾಪಗಳು ನಾಶವಾಗಿ ಆಯುರಾರೋಗ್ಯ ಪ್ರಾಪ್ತಿಯಾಗುತ್ತದೆ. ಕೊನೆಯಲ್ಲಿ ಸಂಕಟಹರ ಚತುರ್ಥಿ ಕಥೆ ಕೇಳಿ ಕರ್ಪೂರದ ಆರತಿ ಬೆಳಗಿ ಅಕ್ಷತೆ ಹಾಕಿಕೊಂಡು 3 ಪ್ರದಕ್ಷಿಣೆ ಮಾಡಿ ಪೂಜೆ ಮುಗಿಸಿ ಅಂದು ಬೆಳಿಗ್ಗೆ ಪೂಜೆ ಮಾಡಿ. ಮಹಿಳೆಯರು ಉಪವಾಸವಿರಬೇಕು. ಸಾಧ್ಯವಾದರೆ ಹತ್ತಿರದ ಗಣಪತಿ ದೇವಸ್ಥಾನಕ್ಕೆ ಹೋಗಿ 5 ಪ್ರದಕ್ಷಿಣೆ ಹಾಕಿ ತುಪ್ಪದ ದೀಪ ಹಚ್ಚಿ ಬನ್ನಿ. ಸಂಜೆ ಸೂರ್ಯಾಸ್ತದ ನಂತರ 6 ಗಂಟೆಯ ಮೇಲೆ ಮಹಿಳೆಯರು ಮತ್ತೊಮ್ಮೆ ಸ್ನಾನ ಮಾಡಿ ಮನೆಗೆ ಹರಿಸಿನ ನೀರು ಪ್ರೋಕ್ಷಿಸಿ ದೀಪ ಹಚ್ಚಬೇಕು. ಬೆಳಿಗ್ಗೆ ಕಟ್ಟಿದ ಮುಡುಪನ್ನು ಬಿಚ್ಚಿ ಅದರಲ್ಲಿನ ಅಕ್ಕಿಯಿಂದ ಪರಮಾನ್ನ ಮಾಡಿ ಗಣಪತಿಗೆ ನೈವೇದ್ಯ ಮಾಡಿ ಮುಡುಪಿನಲ್ಲಿದ್ದ ಖರ್ಜೂರವನ್ನು ಪ್ರಸಾದವಾಗಿ ಸ್ವೀಕರಿಸಿ ದಕ್ಷಿಣೆಯನ್ನು ನಿಮ್ಮ ಬೀರುವಿನಲ್ಲಿ ಇಟ್ಟುಕೊಳ್ಳಿ. ಸಂಜೆ ಹಾಲು ಉಕ್ಕಿಸಿ ಬೆಲ್ಲ ಸೇರಿಸಿ ಪರಮಾನ್ನ ಮಾಡುವುದು ಮುಖ್ಯ. ಹೀಗೆ 2 ಹೊತ್ತು ಗಣಪತಿಯನ್ನು ಪೂಜಿಸಬೇಕು. ದಿನವಿಡೀ ಉಪವಾಸವಿದ್ದವರು ಚಂದ್ರ ದರ್ಶನ ಮಾಡಿ ನಮಸ್ಕರಿಸಿದ ನಂತರ ಭೋಜನ ಮಾಡಬಹುದು. ನೈವೇದ್ಯ ಮಾಡಿದ ಪರಮಾನ್ನವನ್ನು ಕುಟುಂಬದವರೆಲ್ಲರೂ ಪ್ರಸಾದವಾಗಿ ಸ್ವೀಕರಿಸಿ. ಈ ಸರಳ ವ್ರತದಿಂದ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಈ ದಿನದ ಚಂದ್ರನ ಕಿರಣಗಳಿಗೆ ವಿಶೇಷ ಶಕ್ತಿ ಇರುತ್ತದೆ. ಆದ್ದರಿಂದ 10 ನಿಮಿಷ ಚಂದ್ರನ ಬೆಳಕಿನಲ್ಲಿ ಕುಳಿತು ಓಂ ಸೋಮಾಯ ನಮಃ ಎಂದು ಜಪಿಸಿದರೆ ಸುಖ ಶಾಂತಿ ಸಿಗುತ್ತದೆ. ಬಡತನದಿಂದ ಬಳಲುವವರು ಹಾಲಿನಿಂದ ಚಂದ್ರನಿಗೆ ಅರ್ಘ್ಯ ನೀಡಿ ನಮಸ್ಕರಿಸಿ. ಅಂದು ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವಿಸಬಾರದು ಮತ್ತು ಮದ್ಯದಿಂದ ದೂರವಿರಬೇಕು. ಉಗುರು ಅಥವಾ ಕೂದಲು ಕತ್ತರಿಸಬೇಡಿ. ಯಾರಿಗೂ ಸಾಲ ನೀಡಬೇಡಿ.
ಇಷ್ಟಾರ್ಥ ಸಿದ್ಧಿಗಾಗಿ ದೇವಸ್ಥಾನದಲ್ಲಿ 21 ಪ್ರದಕ್ಷಿಣೆ ಮಾಡಿ ಓಂ ಗಂ ಗಣಪತಯೇ ನಮಃ ಜಪಿಸಿ, ಪತಿಯ ಆದಾಯ ಹೆಚ್ಚಾಗಲು ದೇವಸ್ಥಾನದಲ್ಲಿ 5 ಪ್ರದಕ್ಷಿಣೆ ಮಾಡಿ 2 ತುಪ್ಪದ ದೀಪ ಹಚ್ಚಿ ತೆಂಗಿನಕಾಯಿ ಒಡೆಯಿರಿ. ಕುಜ ದೋಷವಿದ್ದವರು ಕೆಂಪು ಮಂದಾರದಿಂದ ಪೂಜಿಸಿದರೆ ದೋಷ ನಿವಾರಣೆಯಾಗುತ್ತದೆ. ಕೋರ್ಟ್ ಕೇಸು ಅಥವಾ ಆಸ್ತಿ ವಿವಾದಗಳಿದ್ದರೆ ಬಿಳಿ ಎಕ್ಕದ ಹೂವುಗಳಿಂದ ಪೂಜಿಸಿ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಲು ಶಂಖಪುಷ್ಪಗಳಿಂದ, ಉದ್ಯೋಗಕ್ಕಾಗಿ ಪಾರಿಜಾತ ಹೂವುಗಳಿಂದ ಪೂಜಿಸಿ. ಬಿಳಿ ಎಕ್ಕದ ಗಿಡವನ್ನು ಗಣಪತಿಯ ಸ್ವರೂಪವೆಂದೇ ಪೂಜಿಸುತ್ತಾರೆ. ಅಂದು ಬಿಳಿ ಎಕ್ಕದ ಗಿಡಕ್ಕೆ ಅರಿಸಿನ ಕುಂಕುಮ ಹಚ್ಚಿ ಪೂಜಿಸಿದರೆ ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯುತ್ತವೆ. ಒಂದು ಎಕ್ಕದ ಎಲೆಯ ಮೇಲೆ ಗಂಧದಿಂದ ಶ್ರೀ ಎಂದು ಬರೆದು ಗಣಪತಿಯ ಮುಂದಿಟ್ಟು ಪೂಜಿಸಿದರೆ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚುತ್ತದೆ. ಬೇಗ ಶ್ರೀಮಂತರಾಗಬೇಕೆಂಬ ಹಂಬಲ ಉಳ್ಳವರು ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ತುಂಬಿಸಿ ಅದರ ಮೇಲೆ ಮಣ್ಣಿನ ಹಣತೆಯನ್ನಿಟ್ಟು ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ. ಇದು ಅಖಂಡ ಧನಲಾಭ ತರುತ್ತದೆ. ಸ್ವಂತ ಮನೆ ಕನಸು ಇರುವವರು ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಕುಂಕುಮ ಬೆರೆಸಿ ಹಣತೆ ತಯಾರಿಸಿ ಅದನ್ನು ವೀಳ್ಯದೆಲೆಯ ಮೇಲಿಟ್ಟು ತುಪ್ಪದ ದೀಪ ಹಚ್ಚಿ ಗಣಪತಿಗೆ ಅರ್ಪಿಸಿ. ಖಂಡಿತ ನಿಮ್ಮ ಕನಸು ನನಸಾಗುತ್ತದೆ. ವ್ಯಾಪಾರಸ್ಥರು ಬಿಳಿ ಎಕ್ಕದ ಬೇರನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ವ್ಯಾಪಾರ ಸ್ಥಳದಲ್ಲಿಟ್ಟರೆ ದೃಷ್ಟಿದೋಷ ನಿವಾರಣೆಯಾಗಿ ಲಾಭ ಹೆಚ್ಚುತ್ತದೆ. ಬಲವಾದ ಕೋರಿಕೆ ಇದ್ದರೆ ಎಕ್ಕದ ಗಿಡಕ್ಕೆ ಹರಿಸಿನ ದಾರ ಕಟ್ಟಿದರೆ ಕೋರಿಕೆ ಸಿದ್ಧಿಸುತ್ತದೆ. ಈ ವ್ರತ ಮಾಡಲು ಸಾಧ್ಯವಾಗದವರು ದೇವಸ್ಥಾನಕ್ಕೆ ಹೋಗಿ ಗರಿಕೆ ಅರ್ಪಿಸಿ ಪ್ರದಕ್ಷಿಣೆ ಮಾಡಿದರೂ ಸಾಕು. ಕೆಂಪು ಕುಂಕುಮ ಗಣಪತಿಗೆ ಪ್ರಿಯ. ಆದ್ದರಿಂದ ಪೂಜೆ ಮಾಡಿದ ಕುಂಕುಮವನ್ನು ಸುಮಂಗಲಿಯರು ಹಣೆಗೆ ಹಚ್ಚಿಕೊಂಡರೆ ದೀರ್ಘ ಸುಮಂಗಲಿ ಯೋಗ ದೊರೆಯುತ್ತದೆ. ವಿವಾಹ ಪ್ರಯತ್ನದಲ್ಲಿರುವವರು ಹರಿಸಿನದ ಗಣಪತಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಉತ್ತಮ ಸಂಬಂಧ ಕೂಡಿ ಬರುತ್ತದೆ. ಅಂದು ಮಾಡುವ ದಾನ ಧರ್ಮಗಳಿಗೆ ವಿಶೇಷ ಪುಣ್ಯವಿದೆ. ಆದ್ದರಿಂದ ಬಡವರಿಗೆ ಅನ್ನದಾನ ಮಾಡಿ. ಈ ಒಂದು ದಿನ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.